ದಸರಾ ಗೊಂಬೆ ಸ್ಪರ್ಧೆಯಲ್ಲಿ ಅಂತಿಮ ಹಂತದಲ್ಲಿ ಆಯ್ಕೆಯಾದ ಇನ್ನೊಬ್ಬರ ಮನೆಗೆ ನಮ್ಮ ಪಯಣ. ಅವರ ಮನೆ ಇರೋದು ಅರಮನೆ ನಗರಿ ಮೈಸೂರಿನಲ್ಲಿ. ಅಂದವಾಗಿ ಜೋಡಿಸಿದ ಸಾಂಪ್ರದಾಯಿಕ ಗೊಂಬೆಗಳೊಂದಿಗೆ ಅಲ್ಲೊಂದು ವಿಶೇಷವಿದೆ. ಚಲಿಸುವ ಗೊಂಬೆಗಳಿಗೆ ಹಿನ್ನೆಲೆಯ ಧ್ವನಿಯೂ ಇದೆ. ಎಲ್ಲಿ ನೋಡಿದರಲ್ಲಿ ಗೊಂಬೆಗಳು, ಓರಣವಾಗಿ ಜೋಡಿಸಿಟ್ಟ ಕರಕುಶಲ ಮೂರ್ತಿಗಳು, ಪುರಾಣ ಕಥೆಗಳನ್ನ ಹೇಳುವ ವಿಶೇಷ ವ್ಯವಸ್ಥೆಗಳು, ಬೊಂಬೆಯ ರೂಪದಲ್ಲಿರುವ ಪುಣ್ಯಕ್ಷೇತ್ರಗಳು. ನೋಡುವ ಕಣ್ಣುಗಳಿಗೆ ಸಂಭ್ರಮ ನೀಡುವ ಈ ವಿಶೇಷ ತಯಾರಿಗಳೆಲ್ಲ ಕಂಡಿದ್ದು ಮೈಸೂರಿನ ಜೆಪಿ ನಗರದಲ್ಲಿರುವ ರಾಧಾಕಾಂತ ಅವರ ಮನೆಯಲ್ಲಿ. ರಾಧಾಕಾಂತರ ಪತ್ನಿ ವಿಜಯಕಾಂತ ಅವರಿಗೆ ಈ ಬೊಂಬೆಗಳ ಮೇಲೆ ವಿಶೇಷ ಆಸಕ್ತಿ. ರಾಜಾಡಳಿತದ ಕೇಂದ್ರ ಅರಮನೆಯ ನಗರಿ ಮೈಸೂರಿನಲ್ಲಿಯೇ ಇರುವ ಇವರ ಮನೆಯಲ್ಲಿ ಬೊಂಬೆ ಸಂಪ್ರದಾಯ ಶುರುವಾಗಿ 40 ವರ್ಷಗಳೇ ಕಳೆದಿವೆ. ಮೊದಲು ನಮ್ಮ ಹತ್ರ ಇಷ್ಟೊಂದು ಸಂಗ್ರಹಗಳೇನು ಇರಲಿಲ್ಲ. ಈಗ ಆವಾಗವಾಗ ನಾವು ಎಲ್ಲೆಲ್ಲಿ ಹೊರಗಡೆ ಹೋಗ್ತೀವೋ, ಎಲ್ಲಿ ನಮಗೆ ಸರಿಯಾಗಿ ಚೆನ್ನಾಗಿರೋದು ಕಾಣಿಸುತ್ತೋ ಅಂಥ ಕಡೆ ಎಲ್ಲ ಹೋಗಿ ಎಲ್ಲ ಕೊಂಡ್ಕೊಂಡು ಬಂದು ಅದನ್ನು ಸಂಗ್ರಹ ಮಾಡಿ ಇಟ್ಕೊಂಡು ಈ ಪ್ರಮಾಣದಲ್ಲಿ ಈಗ ನಾವು ಇದನ್ನು ಇಡ್ತಾ ಇದ್ದೀವಿ. ವರ್ಷದಿಂದ ವರ್ಷಕ್ಕೆ ಗೊಂಬೆಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡು ಬಂದಿರುವ ವಿಜಯರ ಬಳಿ ಈಗ 5,000ಕ್ಕೂ ಹೆಚ್ಚು ಗೊಂಬೆಗಳಿವೆ. ಅವನ್ನೆಲ್ಲ ಬಳಸಿಕೊಂಡು ಹೊಸ ರೀತಿಯಲ್ಲಿ ಗೊಂಬೆಗಳನ್ನ ಇಡೋದು ವಿಜಯ ಅವರಲ್ಲಿರುವ ಸೃಜನಶೀಲತೆ. ಹೊಸತನಕ್ಕೆ ಯಾವತ್ತೂ ತುಡಿತವನ್ನ ಇರಿಸಿಕೊಂಡಿರುವ ಈ ಹಿರಿಯ ದಂಪತಿ ಈ ಬಾರಿ ಗೊಂಬೆಗಳಿಗೆ ಚಲನೆಯನ್ನ ನೀಡಿದ್ದಾರೆ. ದಸರಾ ಪ್ರಾರಂಭದಿಂದ ದಸರಾ ಅಂತ್ಯವಾದ ಮೇಲೆ ಕೂಡ 20 ದಿವಸ ಇಟ್ಟಿರ್ತೇವೆ. ವಿಶೇಷ ಪ್ರದರ್ಶನಗಳನ್ನು ಚಲನೆಗಳಿಂದ ಕೂಡಿದ ಗೊಂಬೆಯ ಪ್ರದರ್ಶನವನ್ನು ಕೂಡ ತೋರಿಸ್ತಾ ಇದ್ದೇವೆ. ಮನೆ ಬಂದವರಿಗೆ ಇನ್ವೈಟ್ ಮಾಡಿಬಿಟ್ಟು ಪ್ರಸಾದ ವಿನಿಯೋಗವನ್ನು ಕೂಡ ಪ್ರತಿದಿನ ಮಾಡ್ತಾ ಇರ್ತೇವೆ. ಇದಕ್ಕೆ ಯಾವುದೇ ಒಂದು ಟೈಮನ್ನು ನಿರ್ಧಾರ ಮಾಡಿಲ್ಲ. ಯಾವ ಟೈಮಿಗೆ ಬಂದರೂ ಕೂಡ ನಾವು ಅವರಿಗೆ ತೋರಿಸ್ತೇವೆ. ಇದು ಗೋಕರ್ಣ ಆತ್ಮಲಿಂಗದ ಕತೆ. ಕಠೋರ ತಪಸ್ಸು ಮಾಡಿ ಶಿವನ ಆತ್ಮಲಿಂಗವನ್ನ ಪಡೆದ ರಾವಣ ಮತ್ತು ಅದನ್ನ ಹಿಂಪಡೆಯೋಕೆ ಬಂದಿದ್ದ ಗಣೇಶನ ಕಥೆಯನ್ನ ಆತ್ಮಲಿಂಗದಿಂದ ಗೋಕರ್ಣ ಕ್ಷೇತ್ರ ರೂಪುಗೊಂಡ ಸನ್ನಿವೇಶಗಳನ್ನ ಗೊಂಬೆಗಳೇ ವಿವರಿಸುತ್ತವೆ. ಇಲ್ಲಿ ಚಲನಾಶೀಲ ಗೊಂಬೆಗಳಿಗೆ ಹಿನ್ನೆಲೆ ಧ್ವನಿಯನ್ನು ನೀಡಿ ಮನೆಗೆ ಬಂದ ಅತಿಥಿಗಳಿಗೆ ಪ್ರದರ್ಶಿಸುತ್ತಾರೆ ಈ ಹಿರಿಯ ದಂಪತಿ. ಅಂದದ ಗೊಂಬೆಗಳೊಂದಿಗೆ ನಿಂತ 9.5 ಅಡಿ ಎತ್ತರದ ತಿರುಪತಿ ತಿಮ್ಮಪ್ಪ ನೋಡುವ ಕಣ್ಣುಗಳಲ್ಲಿ ಭಕ್ತಿ ಹುಟ್ಟಿಸುವಂತಿದ್ದಾನೆ. ಸ್ವತಃ ರಾಧಾಕಾಂತ ಮತ್ತು ವಿಜಯಕಾಂತ ಅವರೇ ಶೃಂಗರಿಸಿ ತಯಾರಿಸಿರುವ ಮೂರ್ತಿ ನಿಜಕ್ಕೂ ವಿಶೇಷವಾಗಿದೆ. ಮನೆಗೆ ಮನೆಯೇ ಗೊಂಬೆಗಳಿಂದ ತುಂಬಿರುವ ಇವರ ಮನೆಯ ಹೆಸರೇ ಗೊಂಬೆ ಮನೆ.
ಕಳೆದ 40 ವರ್ಷಗಳಿಂದ ಗೊಂಬೆ ಸಂಪ್ರದಾಯವನ್ನ ಬೆಳೆಸಿಕೊಂಡು ಬಂದಿರುವ ಈ ಹಿರಿಯ ದಂಪತಿಯಲ್ಲಿ ನಾವು ಕಂಡಿದ್ದು ಅದ್ಭುತ ಸೃಜನಶೀಲತೆಯನ್ನ. ಹಿರಿಯವರಾದ್ರೂ ಹೊಸತನಕ್ಕೆ ತುಡಿಯೋ ಮನಸ್ಥಿತಿಯನ್ನ. ಈಗ ನಾವು ಭೇಟಿ ನೀಡಿ ಚಿತ್ರೀಕರಿಸಿಕೊಂಡಿರೋ 2 ಮನೆಗಳ ಚಂದದ ಗೊಂಬೆಗಳನ್ನ ನೋಡಿದ್ವಿ. ಅಂತಿಮ ಸುತ್ತಿನಲ್ಲಿ ಆಯ್ಕೆಯಾದ 3 ಮನೆಗಳಲ್ಲಿ ಇನ್ನೊಂದು ಉಳಿದಿದೆ. ಆ ಮನೆಯ ಅಂದದ ಗೊಂಬೆಗಳನ್ನ ನೋಡೋಣ ಮುಂದಿನ ಭಾಗದಲ್ಲಿ.